ಆತಂಕಕ್ಕೆ ಮಾನ್ಯ ಸಚಿವರು ಆತಂಕವನ್ನು ನಿವಾರಿಸುವ ನಿಟ್ಟಿನಲ್ಲಿ ಆತ್ಮವಿಶ್ವಾಸ ತುಂಬೋ ರೀತಿಯಲ್ಲೇ ಉತ್ತರ ಕೊಟ್ಟಿದ್ದಾರೆ. ನಾನು ಈ ಸದನದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಜ, ಕಮರ್ಷಿಯಲ್ ಸಿಲಿಂಡ್ರ್ ಸಪ್ಲೈನಲ್ಲಿ ಪ್ರಾಬ್ಲಮ್ ಆಗಿರೋ ಕಾರಣಕ್ಕೆ ಹೋಟೆಲ್ಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ ಸಮಸ್ಯೆ ಆಗ್ತಿರೋದು ನಿಜ. ಅದು ನೀವು ಹೇಳಿದ್ರಿ ತಾತ್ಕಾಲಿಕ ಅಂತ ಹೇಳಿದ್ರಿ. ಎಷ್ಟು ದಿನದೊಳಗೆ ಈ ಸಮಸ್ಯೆ ಬಗೆಹರಿಬೋದು? ಅದ್ರ ಜೊತೆಗೆ ಯಾರಾದರೂ ಈ ಸಂದರ್ಭದ ದುರುಪಯೋಗ ಮಾಡಿಕೊಂಡು ಕಾಳಸಂತೆಯಲ್ಲಿ ಏನಾದರೂ ಸಿಲಿಂಡರ್ನ ಮಾರಾಟ ಮಾಡಲಿಕ್ಕೆ ಹೊರಟ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಯಾವ ರೀತಿ ಸ್ವಲ್ಪ ಬಿಗಿಯಾಗಿ ಕ್ರಮ ತಗೊಂಡ್ರೆ ಮತ್ತು ಮರುಕಳಿಸೋದಿಲ್ಲ. ನಾನು ಎಲ್ಲ ಸ್ನೇಹಿತರಿಗೆ ನಾವು ವಿನಂತಿ ಮಾಡೋದೇನು ಅಂದರೆ, ನೋಡಿ, ನಮ್ಮಲ್ಲಿ 17 ಕೋಟಿ ಅಷ್ಟೇ 2014ಕ್ಕೆ ಮುಂಚೆ ಗ್ಯಾಸ್ ಸಂಪರ್ಕ ಇದ್ದಿದ್ದು. ಈಗ ಅದು 33 ಕೋಟಿಗೆ ಹೋಗಿದೆ. ಕರ್ನಾಟಕದಲ್ಲಿ ಇದ್ದಿದ್ದು 1 ಕೋಟಿ 2 ಲಕ್ಷ, ಈಗ 1 ಕೋಟಿ 80 ಲಕ್ಷಕ್ಕೆ ಹೋಗಿದೆ ಕರ್ನಾಟಕದಲ್ಲಿ. ಯಾಕೆ ಅಂತ ಹೇಳಿದ್ರೆ ಉಜ್ವಲ ಯೋಜನೆ ಮೂಲಕ ಉಚಿತವಾಗಿ ಕನೆಕ್ಷನ್ ಕೊಟ್ಟಿದ್ದರಿಂದಾಗಿ ವ್ಯಾಪಕ ಪ್ರಮಾಣದಲ್ಲಿ ಏರಿಕೆ ಆಯಿತು. ಏನು ಮಾಡಬೇಕು ಹೇಳಿ, ಏರಿಕೆ ಆಯಿತು. ಹಂಗಾಗಿ ಅದಕ್ಕೆ ಬೇಕಾದಂಥ ಸಪ್ಲೈ ಚೈನ್ ಎಲ್ಲ ಚೆನ್ನಾಗಿ ಸಿಸ್ಟಮೆಟಿಕ್ ಆಗಿ ಮಾಡಿದ್ದ ಕಾರಣಕ್ಕೋಸ್ಕರನೇ ಈ 11 ವರ್ಷದಲ್ಲಿ ಒಮ್ಮೆಯೂ ಕೂಡ ಗ್ಯಾಸ್ ಸಿಲಿಂಡರ್ಸ್ ಪ್ರಾಬ್ಲಮ್ ಆಗಲಿಲ್ಲ. ಯುದ್ಧ ಅನಿರೀಕ್ಷಿತವಾಗಿ ಒದಗಿದ್ದು. ಮತ್ತು ಇದು ಕೇವಲ ಇಸ್ರೇಲ್ ಮತ್ತು ಇರಾನಿಗೆ ಮಾತ್ರ ಸೀಮಿತವಾಗಿಲ್ಲ, ಅಥವಾ ಇಸ್ರೇಲ್ ಮತ್ತು ಇರಾನ್ ಮತ್ತು ಅಮೆರಿಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವರು ಕುವೈತ್ ಮೇಲೆ ದಾಳಿ ಮಾಡಿದ್ರು, ಅಬುದಾಬಿ ಮೇಲೆ ದಾಳಿ ಮಾಡಿದ್ರು, ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡಿದ್ರು. ಬೇರೆ ಬೇರೆ ವ್ಯಾಪಿಸ್ಕೊಂಡಿದ್ದರಿಂದಾಗಿ ಸಪ್ಲೈ ಚೈನ್ ಮೇಲೆ ತಾತ್ಕಾಲಿಕ ಸಮಸ್ಯೆ ಆಗಿದೆ. ನೀವು ಅದ್ರ ಉತ್ತರದಲ್ಲಿ ಸಮರ್ಪಕವಾಗಿ ಕೊಟ್ಟಿದ್ದೀರಿ. ನಾನು ವಿನಂತಿ ಮಾಡೋದು ತಮ್ಮ ಮೂಲಕ ಏನು ಅಂದರೆ, ಒಮ್ಮೆ ಕೌರವರನ್ನ ಗಂಧರ್ವರು ಸೆರೆ ಹಿಡಿದಿರ್ತಾರೆ. ಒಂದೇ ಮನವರಿಕೆ ದೃಷ್ಟಿಯಿಂದ ಮಹತ್ವ ಇರೋ ಕಾರಣಕ್ಕೆ ಹೇಳ್ತಾ ಇರೋದು. ಕೌರವರನ್ನ ಗಂಧರ್ವರು ಸೆರೆ ಹಿಡಿದಿರ್ತಾರೆ. ಆಗ ದುರ್ಯೋಧನ ಹತ್ರ ದುರ್ಯೋಧನ ಸೆರೆ ಹಿಡಿದಿರ್ತಾರೆ ಅಂತ ಧರ್ಮರಾಯನ ಹತ್ರಕ್ಕೆ ಬರ್ತಾರೆ. ಧರ್ಮರಾಯ ಆದೇಶ ಮಾಡ್ತಾನೆ ಭೀಮಾರ್ಜುನರಿಗೆ, ಹೋಗಿ ಅವ್ರನ್ನ ಬಿಡಿಸ್ಕೊ ಬನ್ನಿ ಅಂತ ಹೇಳಿ. ಅವಾಗ ಅವರು ಆಕ್ರೋಶ ಹೊರಗಾಗ್ತಾರೆ, ನಮಗಿಷ್ಟು ವನವಾಸಕ್ಕೆ ಕಳಿಸ್ತವನು, ನಮಗೆ ನಾವ್ಯಾಕೆ ಅವ್ರನ್ನ ಬಿಡಿಸ್ಬೇಕು ಅಂತ. ಆಗ ಅವ್ರು ಹೇಳಿದ ಒಂದು ಮಾತು, ವಯಂ ಪಂಚಾಧಿಕಂ ಶತಂ, ನಾವು ಹೊರಗಡೆ ಅವ್ರು ಬಂದರೆ ನಾವು 105 ಜನ ಅಂತ ಹೇಳ್ತಾರೆ. ದೇಶದ ಪ್ರಶ್ನೆ ಬಂದಾಗ ಇಲ್ಲಿ ಕಾಂಗ್ರೆಸ್ BJP ಬರಬಾರ್ದು, ದೇಶ ಅನ್ನೋ ಪ್ರಶ್ನೆ ಬರಬೇಕು. ಇದು ದೇಶಕ್ಕೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಯುದ್ಧದ ಕಾರಣಕ್ಕೆ. ಇಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋದಷ್ಟೇ ನನ್ನ ವಿನಂತಿ. ರಾಜಕಾರಣ ಬೇರೆ ವಿಷಯದಲ್ಲಿ ಮಾಡಿ, ಬೇರೆ ವಿಷಯದಲ್ಲಿ ಟೀಕೆ ಮಾಡಿ, ಆದರೆ ಈ ವಿಷಯದಲ್ಲಿ ರಾಜಕಾರಣ ಮಾಡಿದ್ರೆ ಸಣ್ಣವರಾಗ್ತೀರಿ. ಅದು ಸಣ್ಣತನ ತೋರಿಸುತ್ತೆ. ಮಾನ್ಯ ಸಚಿವರು ಸಣ್ಣತನ ತೋರಿಸಿಲ್ಲ, ಅವರು ದೊಡ್ಡತನ ತೋರಿಸಿದ್ದಾರೆ. ಉಳಿದವರು ಈ ವಿಷಯದಲ್ಲಿ ಸಣ್ಣತನ ತೋರಿಸಿ ಸಣ್ಣವರಾಗಬೇಡಿ.